ಎಲ್ರಿಗೂ ನಮಸ್ಕಾರ. KCET ಎಕ್ಸಾಮ್ ಬರೆಯುವಂಥವ್ರಿಗೆ KEA ಕಡೆಯಿಂದ ಕೆಲವೊಂದು ಡ್ರೆಸ್ ಕೋಡ್ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಹಾಕಿದ್ದಾರೆ. ಎಲ್ಲರೂ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋಅಪ್ ಮಾಡಲೇಬೇಕು. ಯಾರಾದರೂ ಅಂತ ಫಾಲೋಅಪ್ ಮಾಡಿಲ್ಲ ಅಂತಂದರೆ ಅಂತಹ ವ್ಯಕ್ತಿಗಳಿಗೆ ಎಕ್ಸಾಮನ್ನು ಬರೆಯೋದಕ್ಕೆ ಯಾವುದೇ ಕಾರಣಕ್ಕೂ KEA ಕಡೆಯಿಂದ ಅವಕಾಶವನ್ನು ಕೊಡೋದಿಲ್ಲ. ಏನು ಆ ಡ್ರೆಸ್ ಕೋಡು ಅಂತ ನೋಡೋದಾದರೆ, ಹುಡುಗರು ಫುಲ್ ತೋಳಿನ ಶರ್ಟು ಮತ್ತು ಟೀ ಶರ್ಟ್ಗಳನ್ನು ಹಾಕ್ಕೊಳ್ಳೋಂಗಿಲ್ಲ. ಹಾಫ್ ತೋಳಿನ ಟೀ ಶರ್ಟ್ ಮತ್ತು ಶರ್ಟನ್ನು ಹಾಕ್ಕೊಳ್ಬೇಕು. ಮತ್ತು ಟೀ ಶರ್ಟಲ್ಲಿ ಕಾಲರ್ ಇಲ್ಲದೇ ಇರುವಂತಹ ಟೀ ಶರ್ಟನ್ನು ಹಾಕ್ಕೊಳ್ಬೇಕು. ಹಾಫ್ ಇರುವಂಥ ಟೀ ಶರ್ಟನ್ನು ಹಾಕ್ಕೊಳ್ಬೇಕು. ಮತ್ತು ಪ್ಯಾಂಟ್ ವಿಷಯಕ್ಕೆ ಬರೋದಾದರೆ ಜೀನ್ಸ್ ಪ್ಯಾಂಟನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಳೋಂಗಿಲ್ಲ. ಮತ್ತು ಪ್ಯಾಂಟು ಸಿಂಪಲ್ ಆಗಿರುವಂಥ ಪ್ಯಾಂಟ್ ಹಾಕ್ಕೊಳ್ಬೇಕು. ಆ ಪ್ಯಾಂಟಲ್ಲಿ ಎಕ್ಸ್ಟ್ರಾ ಜೇಬುಗಳೆಲ್ಲ ಇರುವಂಥ ಪ್ಯಾಂಟ್ಗಳನ್ನು ಹಾಕ್ಕೊಳ್ಬಾರ್ದು. ಮತ್ತು ಗಂಡು ಮಕ್ಕಳು ಹಾಕ್ಕೊಳ್ಳೋವಂಥ ಬಟ್ಟೆಯಲ್ಲಿ ಎಕ್ಸ್ಟ್ರಾ ಜಿಪ್ಗಳು, ಪ್ಯಾಕೆಟ್ಗಳು ಮತ್ತು ದೊಡ್ಡ ಬಟನ್ಗಳು ಇರುವಂತಹ ಡ್ರೆಸ್ಗಳನ್ನು ಹಾಕ್ಕೊಳ್ಳೋಂಗಿಲ್ಲ. ಅವ್ರು ಹಾಕ್ಕೊಳ್ಳೋವಂಥ ಡ್ರೆಸ್ಸು ಸಿಂಪಲ್ ಆಗಿರಬೇಕು. ಅಂಥ ಡ್ರೆಸ್ಸನ್ನು ಹಾಕ್ಕೊಳ್ಬೇಕು. ಮತ್ತು ಸ್ಲಿಪ್ಪರ್ ಯಾವ ಥರ ಇರಬೇಕು ಅಂತಂದರೆ, ಶೂಗಳನ್ನು ಹಾಕ್ಕೊಳ್ಳೋಂಗಿಲ್ಲ, ಬೆಲ್ಟ್ ಸ್ಲಿಪ್ಪರ್ಗಳನ್ನು ಹಾಕ್ಕೊಳ್ಳೋಂಗಿಲ್ಲ, ಮತ್ತು ಕ್ರಾಕ್ಸ್ ಸ್ಲಿಪ್ಪರ್ಗಳನ್ನು ಹಾಕ್ಕೊಳ್ಳೋಂಗಿಲ್ಲ. ಸಿಂಪಲಾಗಿರುವಂಥ ಸ್ಲಿಪ್ಪರನ್ನು ಹಾಕ್ಕೊಳ್ಬೇಕು. ಮತ್ತು ಯಾವುದೇ ರೀತಿಯ ಒಡವೆಗಳನ್ನು ಗಂಡು ಮಕ್ಕಳು ಹಾಕ್ಕೊಳ್ಳೋಂಗಿಲ್ಲ. ಕೊರಳಲ್ಲಿ ಚೈನ್ ಆಗಿರ್ಬೋದು, ಕಿವಿಲಿ ಓಲೆ ಮತ್ತು ಕೈಯಲ್ಲಿ ಕಡಗ ಮತ್ತು ರಿಂಗು, ಯಾವುದೇ ರೀತಿಯ ಒಡವೆಗಳನ್ನು ಗಂಡು ಮಕ್ಕಳು ಹಾಕ್ಕೊಳ್ಳೋಂಗಿಲ್ಲ. ಇದಿಷ್ಟು ಗಂಡು ಮಕ್ಕಳ ಡ್ರೆಸ್ ಕೋಡ್ ಯಾವ ಥರ ಇರಬೇಕು ಅಂತ. ಈಗ ಹೆಣ್ಮಕ್ಳ ಡ್ರೆಸ್ ಕೋಡ್ ಯಾವ ಥರ ಇರಬೇಕು ಅಂದರೆ, ಹೆಣ್ಮಕ್ಳಿಗೂ ಸಹ ಜೀನ್ಸ್ ಪ್ಯಾಂಟನ್ನು ಹಾಕ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಫುಲ್ಲು ಸ್ಲೀವ್ ಇರುವಂಥ ಡ್ರೆಸ್ಗಳನ್ನು ಹೆಣ್ಮಕ್ಳಿಗೂ ಸಹ ಹಾಕ್ಕೊಳ್ಳೋದಕ್ಕೆ ಅವಕಾಶಗಳಿರೋದಿಲ್ಲ. ಹಾಫ್ ಸ್ಲೀವ್ ಇರುವಂಥ ಡ್ರೆಸ್ಗಳನ್ನು ಮತ್ತು ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಹಾಫ್ ಸ್ಲೀವ್ ಇರುವಂತಹ ಡ್ರೆಸ್ಗಳನ್ನು ಹೆಣ್ಮಕ್ಳು ಹಾಕ್ಕೊಳ್ಬೇಕು. ಮತ್ತು ಹೆಣ್ಮಕ್ಳು ಸ್ಲಿಪ್ಪರ್ ವಿಷಯಕ್ಕೆ ಬಂದರೆ, ಹೈ ಹೀಲ್ಸ್ ಇರುವಂತಹ ಸ್ಲಿಪ್ಪರ್ಸು ಮತ್ತು ಶೂಗಳನ್ನು ಹಾಕ್ಕೊಳ್ಳೋಂಗಿಲ್ಲ. ಅವರು ಸಹ ಸಿಂಪಲಾಗಿರುವಂತಹ ಸ್ಲಿಪ್ಪರ್ಸನ್ನು ಹಾಕ್ಕೊಳ್ಬೇಕು. ಮತ್ತು ಹೆಣ್ಮಕ್ಳು ಒಡವೆ ಯಾವುದೆಲ್ಲ ಹಾಕ್ಕೊಳ್ಬೋದು ಅಂತ ನೋಡೋದಾದರೆ, ಹೆಣ್ಮಕ್ಳು ಮಂಗಳಸೂತ್ರ ಅಂದರೆ ತಾಳಿ ಮತ್ತು ಕಾಲುಂಗುರ, ಇದೆರಡನ್ನು ಮಾತ್ರ ಹೆಣ್ಮಕ್ಳು ಒಡವೆ ಹಾಕ್ಕೊಳ್ಳೋದಕ್ಕೆ ಅವಕಾಶ ಇರೋದು. ಇದೆರಡನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಒಡವೆಗಳನ್ನು ಹೆಣ್ಮಕ್ಳು ಸಹ ಹಾಕ್ಕೊಳ್ಳೋಂಗಿಲ್ಲ. ಇದಿಷ್ಟು ಹುಡುಗ ಮತ್ತು ಹುಡುಗಿಯರು ಯಾವ ರೀತಿ ಡ್ರೆಸ್ ಕೋಡನ್ನು ಹೊಂದಿರಬೇಕು ಅಂತ ಆಯಿತು. ಈಗ ಪರೀಕ್ಷಾ ಕೇಂದ್ರಕ್ಕೆ ಯಾವುದೆಲ್ಲ ವಸ್ತುಗಳನ್ನು ತೊಗೊಂಡು ಹೋಗ್ಬೋದು ಮತ್ತು ಯಾವುದೆಲ್ಲ ವಸ್ತುಗಳನ್ನು ತೊಗೊಂಡು ಹೋಗಬಾರ್ದು ಅಂತ ನೋಡೋದಾದರೆ, ಫಸ್ಟು ಏನೆಲ್ಲ ತೊಗೊಂಡು ಹೋಗಬಾರ್ದು ಅಂತ ನೋಡೋದಾದರೆ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ಯಾವುದನ್ನು ತೊಗೊಂಡು ಹೋಗೋಂಗಿಲ್ಲ. ಮೊಬೈಲು, ಪೆನ್ ಡ್ರೈವು, ಇಯರ್ಫೋನ್ಸು ಮತ್ತು ಮೈಕ್ರೋಫೋನ್ಸು, ಬ್ಲೂಟೂತು ಮತ್ತು ಕೈ ಗಡಿಯಾರ, ವಾಚನ್ನು ಸಹ ನೀವು ತೊಗೊಂಡು ಹೋಗೋಂಗಿಲ್ಲ. ಮತ್ತು ಏನೆಲ್ಲ ಕೆಲವೊಂದು ತಿನ್ನುವಂಥ ಐಟಮ್ಗಳನ್ನು ಕೆಲವರು ತೊಗೊಂಡು ಹೋಗ್ತಾರೆ. ಆ ಥರ ತಿನ್ನೋ ಐಟಮ್ಗಳನ್ನು ಸಹ ಎಕ್ಸಾಮ್ ಹಾಲಲ್ಲಿ ತೊಗೊಂಡು ಹೋಗೋಂಗಿಲ್ಲ. ಮತ್ತು ವಾಟರ್ ಬಾಟಲ್, ನೀರು ಕುಡಿಯೋದಕ್ಕೆ ವಾಟರ್ ಬಾಟ್ಲು ಸಹ ನೀವು ತೊಗೊಂಡು ಹೋಗೋಂಗಿಲ್ಲ. ಅವರೇ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ಮತ್ತು ಪೆನ್ಸಿಲ್ಲು, ಪೇಪರು, ಎರೇಸರು, ಜಾಮೆಟ್ರಿ, ಈ ಥರದ್ದು ಯಾವುದನ್ನು ಸಹ ನೀವು ತೊಗೊಂಡು ಹೋಗೋಂಗಿಲ್ಲ. ಮತ್ತು ಕೆಲವೊಬ್ಬರು ತಲೆಗೆ ಟೋಪಿ ಹಾಕ್ಕೊಳ್ತಾರೆ, ಹ್ಯಾಟ್, ಅದನ್ನು ಸಹ ಯಾರೂ ಹಾಕ್ಕೊಳ್ಳೋಂಗಿಲ್ಲ. ಮತ್ತು ಮಾಸ್ಕನ್ನು ಸಹ ಯಾರೂ ಹಾಕ್ಕೊಳ್ಳೋಂಗಿಲ್ಲ. ಇದಿಷ್ಟು ಏನು ತೊಗೊಂಡು ಹೋಗಬಾರ್ದು, ಏನು ಮಾಡಬಾರ್ದು ಅಂತ ಆಯಿತು. ಈಗ ಏನೆಲ್ಲ ತೊಗೊಂಡು ಹೋಗ್ಬೋದು ಅಂತ ನೋಡೋದಾದರೆ, ಹಾಲ್ ಟಿಕೆಟ್ ಅದನ್ನು ಕಂಪಲ್ಸರಿ ತೊಗೊಂಡು ಹೋಗಬೇಕು. ಮತ್ತು ಕಂಪಲ್ಸರಿಯಾಗಿ ಒಂದು ಫೋಟೋ ಇರುವಂಥ ID ಕಾರ್ಡನ್ನು ತೊಗೊಂಡು ಹೋಗಬೇಕು. ಆಧಾರ್ ಕಾರ್ಡ್, ವೋಟರ್ ID, ಈ ಥರ ಯಾವುದೇ ಒಟ್ಟಿನಲ್ಲಿ ನಿಮ್ಮದು ಅದರಲ್ಲಿ ಫೋಟೋ ಇರಬೇಕು. ಆ ಥರ ಒಂದು ID ಕಾರ್ಡು. ಮತ್ತು ಎಕ್ಸಾಮ್ ಹಾಲ್ ಒಳಗಡೆ ಹೋದ್ಮೇಲೆ ಕೊನೆ ಬೆಲ್ ಆಗುವವರೆಗೂ ಸಹ ಯಾರೂ ಎದ್ದು ಹೊರಗಡೆ ಬರೋ ಹಾಗಿಲ್ಲ. ಇದಿಷ್ಟು KEA ಅವರು ಯಾವ ರೀತಿ ಡ್ರೆಸ್ ಕೋಡ್ ಇರಬೇಕು ಮತ್ತು ಯಾವೆಲ್ಲ ವಸ್ತು ತೊಗೊಂಡು ಹೋಗಬೇಕು ಮತ್ತು ಯಾವೆಲ್ಲ ವಸ್ತುಗಳನ್ನು ತೊಗೊಂಡು ಹೋಗಬಾರ್ದು ಅಂತ ಹಾಕಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಕಡ್ಡಾಯವಾಗಿ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಎಲ್ಲರೂ ಫಾಲೋಅಪ್ ಮಾಡಿ. ನೀವೇನಾದರೂ ಫುಲ್ ಸ್ಲೀವ್ ಇರುವಂತಹ ಡ್ರೆಸ್ಗಳನ್ನು ಹಾಕ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಸಹ ಅವರು ಎಕ್ಸಾಮ್ ಬರೆಯೋದಕ್ಕೆ ಅಲೋ ಮಾಡೋದಿಲ್ಲ. ಹಾಗಾಗಿ ಯಾರು ಈ ರೂಲ್ಸನ್ನು ತಪ್ಪದೆ ಫಾಲೋಅಪ್ ಮಾಡಿ. ಇದಿಷ್ಟು KEA ಅವರು KCET ಎಕ್ಸಾಮ್ ಬರೆಯೋದಕ್ಕೆ ಹಾಕಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಒಂದು ಸಣ್ಣ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮರೀದೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮಸ್ಕಾರ.